ಏನಾಯ್ತು ಸ್ವಾಮಿ, ಯಾಕೆ ಹಾಗೆ ನಗ್ತಿದ್ದೀರಾ? ಮೊದಲನೇ ಕತೆ ಶುರುವಾಯ್ತು. ಅಮ್ಮ ಏನಾಯ್ತಮ್ಮ? ಅಮ್ಮ ಏಟು ಬಿತ್ತಾ? ಸಾರಿ ಅಮ್ಮ. ಅಮ್ಮನ್ಗೇನೋ ಆಗಿಲ್ಲ ಅಭಿ, ನೀವ್ ಹೋಗಿ ಹೊರಗಡೆ ಆಡ್ಕೊಳ್ಳಿ. ಕೇಶವ, ನಾವು ಹೊರಗಡೆ ಹೋಗಿ ಆಡೋಣ. ಮನೆ ಮುಂದೆ ಆಡಿದ್ರೆ ಹಿಂಗೆ ಅಮ್ಮಂಗೂ ಆಂಟಿಗೂ ಏಟು ಬೀಳತ್ತೆ. ಬಾ. ಅದ್ಕೆ ಒಳಗ್ ಹೋಗೋಣ ಬನ್ನಿ. ಬ್ರಹ್ಮಾಂಡವನ್ನ ಮುಚ್ಚಿರೋ ಅಂತ ಕಗ್ಗತ್ತಲು ಕರಗಿ ಕಾಂತಿಯಾಗಿ ಬೆಳಕಾಗಿ ಬದಲಾಗುತ್ತೆ. ನೋವಾಯ್ತಾ ಅದ್ಕೆ? ತಲೆ ತಿರುಗ್ತಿದೆ ಅದ್ಕೆ. ಮೆದುಳಿನ ನರಗಳಲ್ಲಿ ಮಲಗಿರುವಂತ ಹಳೆ ನೆನಪುಗಳು ಎಚ್ಚರಗೊಳ್ತಿದೆ. ಏನೇನೋ ನೆನ್ಪಿಗೆ ಬರ್ತಿದೆ. ಏನ್ ನೆನ್ಪಿಗೆ ಬರ್ತಿದೆ ಅದ್ಕೆ? ಅದು 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 ಏನಮ್ಮ ನಡೀತಿದ್ಯಾ? ಕಾರ್ ಏನಾಯ್ತು? ಲಿಫ್ಟ್ ಏನಾದ್ರು ಬೇಕಾ? ಏ ಪೌಡ್ರು, ಸಿಕ್ಕಾಕೊಳ್ಳೋದ್ರಲ್ಲಿ ನಿನಗೆ ನೀನೇ ಸಾಟಿ ಕೊಡೋ. ಏನು ಚಂದ್ರಿಕಾ, ಅದೇನು ನನ್ನ ಜನ್ಮ ಲಕ್ಷಣ ಆಗಿರೋ ಆಗಿದೆ. ನಿನ್ನಲ್ಲಿರೋ ದೊಡ್ಡ ದುರ್ಲಕ್ಷಣನೇ ಅದೇ. ಯಾವಾಗ ಬಿಡ್ತೀಯೋ ಏನೋ. ಕಷ್ಟನೇ ಚಂದ್ರಿಕಾ, ಹುಟ್ಟು ಗುಣ ಸುಟ್ರು ಹೋಗಲ್ವಂತೆ. ಸಾಕು ಸುಮ್ನಿರಿ, ಸ್ವಲ್ಪ ಹುಷಾರಾಗಿರಿ. ನಿಲ್ಲಿಸ್ತೀರಾ ನಿಮ್ ಡಬ್ಬಾ ಮೈಂಡ್ ವಾಯ್ಸ್ನ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇವಸ್ಥಾನಕ್ಕಮ್ಮ. ದೇವಸ್ಥಾನಕ್ಕ? ನಾಣಿ ಮನೆಗ? ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾಣಿ ಮನೆಗೆ ಹೋಗೋಣ ಅನ್ಕೊಂಡಿದೀವಿ ನಿತ್ಯ. ಅವನ್ ಮನೆಗೆ ಯಾಕೆ? ಅವಳನ್ನ ನೋಡೋಣ ಅಂತ. ಯಾರನ್ನ? ಮೀನಾಕ್ಷಿನ ನಿತ್ಯ. ಅವಳಿಗೆ ಮೈಗೆ ಹುಷಾರಿಲ್ವಂತೆ. ಅವತ್ತು ನಾಣಿ ಹೇಳಿದ್ದ. ಒಬ್ಬ ಕೆಲ್ಸದವನ ಮನೆಗೆ ಕೆಲ್ಸ ಇದೆ ಅಂತ ಹೋಗ್ತಿದ್ದೀರಾ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ವೇ? ಹೇಳಿಲ್ವ ಚಂದ್ರಿಕಾ, ನಿತ್ಯ ನಂಬಲ್ಲ ಅಂತ? ನಿಜ ಹೇಳ್ಬಿಡು. ಯಾವ್ ನಿಜ? ಏನು ಇಲ್ಲಮ್ಮ, ಅವತ್ತೊಂದಿನ ಅಗತ್ಯ ಇದ್ದಿದ್ದಕ್ಕೆ 5,000 ಸಾಲ ಕೊಟ್ಟಿದ್ವಮ್ಮ. ಅದನ್ನ ವಾಪಸ್ ಕೇಳೋಣ ಅಂತ. ನಾಣಿ ನಿಮ್ ಹತ್ರ ಸಾಲ ಮಾಡಿದಾನ? ಏನಮ್ಮ ತಪ್ಪು ಮಾಡಿದ್ನಾ? ಜೈ ಇರ್ಬೇಕಾದ್ರೆ ನಾಣಿಗೆ ಅಗತ್ಯ ಇಲ್ವೇ? ಇವಾಗ ಜೈ ಇಲ್ವಲ್ಲಮ್ಮ. ಸರಿ ನಡೀರಿ. ಎಲ್ಲಿಗೆ? ನಾಣಿ ಮನೆಗೆ. ನೀನ್ ಯಾಕಮ್ಮ? ನೀನ್ ಅಲ್ಲಿಗೆ ಬರ್ಬಾರ್ದು. ಯಾಕೆ ಬರ್ಬಾರ್ದು? ನೀನ್ ಬಂದ್ರೆ ಗೊತ್ತಾಗೋಗತ್ತೆ. ಏನ್ ಗೊತ್ತಾಗೋಗತ್ತೆ? ಏ ಪೌಡ್ರು, ಸ್ವಲ್ಪ ಹೊತ್ತು ಸುಮ್ನಿರು. ಅದೇನಮ್ಮ, ನಾವು ನಾಣಿಗೆ ಸಾಲ ಕೊಟ್ಟಿರೋ ವಿಷಯ ನಿನಗೆ ಗೊತ್ತಾಗತ್ತೆ ಅಂತ. ನೀವೇ ಹೇಳಿದ್ರಿ ಅಲ್ವಾ, ಇನ್ನು ಗೊತ್ತಾಗೋದಕ್ಕೆ ಏನಿದೆ?
ಅಂದ್ರೆ ನಾಣಿ ಆತ್ಮಾಭಿಮಾನ ಇರೋನಲ್ವೇನಮ್ಮ. ಹೀಗ್ ನಮ್ಮ ಹತ್ರ ಅವ್ನ್ ಸಾಲ ಮಾಡಿದ್ದಾನೆ ಅಂತ ನಿನಗ್ ಗೊತ್ತಾಯ್ತು ಅಂತ ಅವನಿಗೆ ಗೊತ್ತಾದ್ರೆ ಫೀಲ್ ಆಗ್ತಾನೆ. ಅಲ್ಲಿ ವಿಷಯ ನೀನು ಕೇಳಲ್ಲ ಬಿಡಿ. ನಾಣಿ ಜೊತೆ ನನಗೂ ಕೆಲ್ಸ ಇದೆ. ಅವನ್ ಜೊತೆ ನಿನ್ಗೇನಮ್ಮ ಕೆಲ್ಸ? ಜೈಗೆ ತುಂಬಾ ಹತ್ರ ಇರೋದು ನಾಣಿನೇ. ಹೌದಮ್ಮ, ಸಾರ್ ಅಂತ ಯಾವಾಗ್ಲೂ ಹಿಂದೆನೆ ತಿರುಗ್ತಿರ್ತಾನೆ. ಅಂತವನು ಜೈ ಕಾಣಿಸ್ಲಿಲ್ಲ ಅಂದ್ರೆ ಭಯ ಪಡೋದು ಬಿಟ್ಟು ಸೈಲೆಂಟ್ ಆಗಿ ರಿಲ್ಯಾಕ್ಸ್ಡ್ ಆಗಿದ್ದಾನೆ. ಕರೆಕ್ಟ್ ನಿತ್ಯ, ಅವನ್ ಯಾಕೆ ಸೈಲೆಂಟ್ ಆಗಿದ್ದಾನೆ? ಜೈನ ನಾನಾಗ್ಲಿ ನೀವಾಗ್ಲಿ ಆ ಜಾನಕಿ ಆಗ್ಲಿ ಕಿಡ್ನಾಪ್ ಮಾಡ್ಲಿಲ್ಲ. ಯಾರ್ ಮಾಡಿದಾರೋ ಗೊತ್ತಿಲ್ಲ. ಪೊಲೀಸರು ಹುಡುಕ್ತಿದ್ದಾರೆ. ಆದ್ರೆ ನಾಣಿ ಏನೂ ಮಾಡಿಲ್ಲ.